ಪ್ರಧಾನಮಂತ್ರಿ ಯೋಜನೆಯಡಿಯಲ್ಲಿ ಸಾಲವನ್ನ ಪಡೆಯಬಹುದಾದ ಬಿಸಿನೆಸ್ಗಳು ಯಾವುವು, ಯಾವೆಲ್ಲ ವಿಧದ ಸಾಲಗಳಿವೆ, ಯಾರು ಸಾಲಕ್ಕೆ ಅರ್ಹರು, ಸಾಲ ನೀಡುವವರು ಯಾರು, ಮುದ್ರಾ ಕಾರ್ಡ್ ಎಂದರೇನು, ಮಹಿಳೆಯರಿಗೆ ಹೇಗೆ ಸಹಾಯಕವಾಗಿದೆ ಎಂಬಿತ್ಯಾದಿ ವಿವರಗಳು ಈ ಸ್ಟೋರಿಯಲ್ಲಿದೆ. ಸ್ವಾತಂತ್ರ್ಯೋತ್ತರ ಭಾರತದ ಆರ್ಥಿಕತೆಯನ್ನು ಉತ್ತೇಜಿಸುವಲ್ಲಿ ಸಣ್ಣ, ಸೂಕ್ಷ್ಮ ಮತ್ತು ಮಧ್ಯಮ ಕೈಗಾರಿಕೆಗಳ ಪಾತ್ರ ಹಿರಿದು. ಇಂತಹ ಎಂಎಸ್ಎಂಇಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಮೋದಿ ಸರ್ಕಾರ 2015ರಲ್ಲಿ ಅಂದರೆ 8 ವರ್ಷಗಳ ಹಿಂದೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನ ಪ್ರಾರಂಭಿಸಿತು. ಸರ್ಕಾರಿ ಬೆಂಬಲಿತ ಯೋಜನೆಗಳಲ್ಲಿ ಒಂದಾಗಿರುವ ಈ ಯೋಜನೆಯನ್ನ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನಾನ್ಸಸ್ ಏಜೆನ್ಸಿ ಅಂದರೆ ಮುದ್ರಾ ನಿರ್ವಹಿಸುತ್ತದೆ. ಈ ವ್ಯವಹಾರಗಳು ಭಾರತದ ಆರ್ಥಿಕತೆಯ ಮಹತ್ವದ ಭಾಗವಾಗಿದ್ದು, ಯೋಜನೆಯು ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ಅವರ ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ. ಸ್ವಯಂ ಉದ್ಯೋಗವನ್ನು ಉತ್ತೇಜಿಸುವ ಮುಖ್ಯ ಗುರಿಯನ್ನ ಯೋಜನೆ ಹೊಂದಿದೆ. ಪಿಎಂಎಂವೈನ ಮುಖ್ಯ ಉದ್ದೇಶವೆಂದರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಮತ್ತು ಕಾರ್ಪೊರೇಟ್ ಅಲ್ಲದ ಸಣ್ಣ ವ್ಯವಹಾರಗಳಿಗೆ ಆರ್ಥಿಕ ನೆರವು ನೀಡುವುದು. ಇದು ಮುದ್ರಾ ಯೋಜನೆಯಡಿ ಯಾವೆಲ್ಲ ಸಾಲವನ್ನು ಪಡೆದುಕೊಳ್ಳಬಹುದು? ಅಂಗಡಿಯವರು, ವ್ಯಾಪಾರಿಗಳು, ಮಾರಾಟಗಾರರು ಮತ್ತು ಸೇವಾ ವಲಯದ ಇತರ ಚಟುವಟಿಕೆಗಳಿಗೆ ಬಿಸಿನೆಸ್ ಲೋನ್, ಸಣ್ಣ ಉದ್ಯಮ ಘಟಕಗಳಿಗೆ ಸಲಕರಣೆ ಹಣಕಾಸು, ಮುದ್ರಾ ಕಾರ್ಡ್ಗಳ ಮೂಲಕ ವರ್ಕಿಂಗ್ ಕ್ಯಾಪಿಟಲ್ಗೆ ಸಾಲ, ಸಾರಿಗೆ ವಾಹನ ಸಾಲ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ ಮತ್ತು ಮೀನು ಸಾಕಾಣಿಕೆಯಂತಹ ಕೃಷಿ ಸಂಬಂಧಿತ ಕೃಷಿಯೇತರ ಆದಾಯವನ್ನು ಉತ್ಪಾದಿಸುವ ಚಟುವಟಿಕೆಗಳಲ್ಲಿ ತೊಡಗಿರುವ ಜನರಿಗೆ ಸಾಲ, ವಾಣಿಜ್ಯ ಚಟುವಟಿಕೆಗಳಿಗೆ ಟ್ರ್ಯಾಕ್ಟರ್ ಮತ್ತು ದ್ವಿಚಕ್ರ ವಾಹನಗಳನ್ನು ಬಳಸುವ ಜನರಿಗೆ ಸಾಲ, ಸೇವೆ, ವ್ಯಾಪಾರ ಅಥವಾ ಉತ್ಪಾದನಾ ವಲಯದಲ್ಲಿ ವ್ಯವಹಾರವನ್ನು ಹೊಂದಿರುವ ಮತ್ತು 20 ಲಕ್ಷ ರೂಪಾಯಿಗಳವರೆಗೆ ಸಾಲದ ಅಗತ್ಯವಿರುವ ಯಾವುದೇ ಭಾರತೀಯ ನಾಗರಿಕರು ಮುದ್ರಾ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಸಾಲ ನೀಡಲಿರುವ ಸಂಸ್ಥೆ ಮತ್ತು ನೀವು ಅರ್ಜಿ ಸಲ್ಲಿಸುತ್ತಿರುವ ಸಾಲದ ವರ್ಗವನ್ನು ಅವಲಂಬಿಸಿ ಪ್ರಕ್ರಿಯೆ ಮತ್ತು ಅವಶ್ಯಕತೆಗಳು ಬದಲಾಗಬಹುದು ಎಂಬುದನ್ನು ಗಮನಿಸುವುದು ಅತ್ಯಗತ್ಯವಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.